ಹಲ್ಲೆಲೂಯಾ. ನಾವೆಲ್ಲ ಸಭಿಕರು ನಿಮ್ಮ ತಂದು ಇವತ್ತಿನ ವಾಕ್ಯ ಭಾಗ ಹೋಗುವಾಗ 1ನೇ 2ನೇ ಅರಸುಗಳು 4ನೇ ಸಂಧಿ 18ನೇ ವಚನ ಯಾರಾದ್ರೂ ನೋಡ್ತೀರಾ? ಹುಡುಗನು ದೊಡ್ಡವನಾದ ಮೇಲೆ ಒಂದು ದಿವಸ ಹೊಲದಲ್ಲಿ ಕೊಯ್ಯುವವರ ಸಂಗಡ ಇದ್ದ ತನ್ನ ತಂದೆಯ ಬಳಿಗೆ ಹೋದನು. ಆಮೇಲೆ ಈ ಹುಡುಗನು ಯಾರಿರ್ತಾರಂದ್ರೆ ಎಲೀಷನು ಆ ಊರಲ್ಲಿ ಹೋಗುತ್ತಾ ಬರ್ತಾ ಇರ್ತಾನೆ. ಯಾವ ಊರಲ್ಲಿ ಅಂದ್ರೆ ಸೆಲೋಮಿಗೆ ಹೋಗುತ್ತಾ ಬರುತ್ತಾ ಇರ್ತಿಲ್ಲ. ಆ ಹೋಗುವ ಸಮಯದಲ್ಲಿ ಈ ಹೆಣ್ಮಗಳು ಆತನು ದೇವರ ಮನುಷ್ಯನಂತ ಹೇಳಿ ಆತನಿಗೆ ನಂಬಿಕೆಯಿಂದ ಅವನು ಹೋಗುವಾಗ ಬರುವಾಗ ಆತನ ಮುಖಾಂತರ ನಿಂತು ಪ್ರಾರ್ಥಿಸಿಕೊಳ್ಳುವುದು, ಆತನಿಂದ ಆಶೀರ್ವಾದವನ್ನು ಹೊಂದುತ್ತಾ ಬರ್ತಾ ಇದ್ದಳು. ಆ ಹೆಣ್ಮಗಳಿಗೆ ಎಲ್ಲ ಇತ್ತು, ಆರಾಮ, ಐಶ್ವರ್ಯ, ಧನವಂತ ಎಲ್ಲವೂ ಇತ್ತು. ಆದರೆ ಆಕೆಗೆ ಮಕ್ಕಳಿರಲಿಲ್ಲ. ಆತನ ದಾಸನಾದ ಗೆಜ್ಜೆ ಒಂದು ದಿವಸ ಹಿಂಗೆ ಎಲೀಷನು ಕೇಳ್ತಾನ, ಈ ಹೆಣ್ಮಗಳಿಗೆ ಏನು ಕಡಿಮೆ ಐತಿ, ಯಾರು ಬೇಕಾಗಿದೆ ಆಕೆಗೆ, ಇಷ್ಟೆಲ್ಲ ನಮಗೆ ಉಪಕಾರ ಮಾಡ್ತಾ ಇದ್ದಾಳೆ ಅಂತ ಕೇಳಿದಾಗ ಅವಳಿಗೆ ಎಲ್ಲವೂ ಇದೆ, ಆದರೆ ಅವಳಿಗೆ ಸಂತಾನ ಇಲ್ಲ. ಅಲ್ಲಿ ಒಂದು ಮಾತು ಬರೆಯಲ್ಪಡ್ತದೆ. ಗೆಜ್ಜೆ ಏನ್ ಹೇಳ್ತಾನ, ಆಕಿಗೆ ಗಂಡು ಮಗು ಇಲ್ಲ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅನ್ಬೋದಿತ್ತಲ್ಲ, ಖಾಲಿ ಮಗು ಬೇಕು ಅಂತ ಹೇಳ್ಬೋದಿತ್ತು, ಆಕಿಗೆ ಒಂದು ಹುಡುಗಿ ಬೇಕಿತ್ತು ಅಂತ ಹೇಳ್ಬೋದಿತ್ತು. ಆದ್ರೆ ದೇವರ ಸೇವಕರ ಬಾಯಿಂದ ಏನ್ ಬರುತ್ತದಲ್ಲ ಅದೇ ದೇವರು ನೆರವೇರಿಸುವರಿರ್ತಾನೆ. ಏನಂತಾನ, ಆಕಿಗೆ ಒಂದು ಗಂಡು ಮಗು ಬೇಕು ಅಂದಾಗ ಅದೇ ವರ್ಷದಲ್ಲಿ ಆಕಿಗೆ ಅಭಿಷೇಕ ಮಾಡಿದ ಎಲೀಷನ ಮುಖಾಂತರ ದೇವರು ಆಕಿಗೆ ಗಂಡು ಮಗು ಕೊಡುವಂತಾಗಿದ್ದಾನೆ. ಈ ಕಥೆಯಲ್ಲಿ ದೇವರು ಎಂತ ಅದ್ಭುತವಾಗಿ ಮಾಡಿದ್ದಾನೆ. ಅವಳು ಯಾವಾಗ ಎಲೀಷನು ಅಲ್ಲಿಂದ ಹೋಗುತ್ತಿರುವಾಗ, ಆ ರೋಡಿಂದ ಪ್ರಯಾಣದಲ್ಲಿ ಹೋಗುವಾಗ, ಆ ಹೆಣ್ಮಕ್ಳು ಪ್ರತಿನಿತ್ಯ ಹೋಗುವಾಗ ನಮ್ಮ ಬಂದಿರಿ ಅಂತೇಳಿ ವಿಚಾರ ಮಾಡ್ತಾ ಇರ್ತಾರೆ. ಕುಂತಿ ಅವರಿಬ್ಬರು ದಂಪತಿಗಳು ಏನ್ ಮಾಡ್ತಾರ, ನಾವು ನಮ್ಮ ಮನೆ ಮೇಲೆ ಅವರಿಬ್ಬರು ಒಂದೇ ಮನಸ್ಸಾಗಿ ದೇವರಿಗೆ ಮೆಚ್ಚುಗೆ ಆಗುವಂತೆ ಆ ದೇವದಾಸನನ್ನು ಮೇಲೆ ಒಂದು ಮಾಡ್ತಾರ, ಆತನಿಗೆ ಒಂದು ಆತನಿಗೆ ಉಪಕಾರ, ಆತನು ಹೋಗುವಾಗ ಬರುವಾಗೆಲ್ಲ ಅಲ್ಲಿ ವಾಸವಾಗಿದ್ದ. ಎಲ್ಲಿ ದೇವಕರು ಬಂದು ವಾಸ ಮಾಡ್ತಾರಲ್ಲ ಆ ಮನೆಗೆ ರಕ್ಷಣೆ ಆಯ್ತು. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಐಶ್ವರ್ಯ ಮತ್ತು ಧನ ಗೌರವ ಎಲ್ಲ ಇತ್ತು, ಆದರೆ ಸಂತಾನ ಇಲ್ಲ. ಮನೆಯಲ್ಲಿ ಯಾರು ಊಟ ಮಾಡುವಂತ ಗತಿ ಇಲ್ಲ, ಅವರಿಬ್ಬರೇ ಓಡಾಡಬೇಕು ಆಳುಗಳಿಂದ. ಆದರೆ ಮನೆಯಲ್ಲಿ ಏನು ಇರ್ತಿಲ್ಲ. ಅದಕ್ಕ ಆಕಿಯ ಹೃದಯ ನೋಡಿ ಆ ಎಲಿಯನು ಆಕಿ ಮಾಡಿದ ಒಂದೊಂದು ಉಪಕಾರ ನೋಡಿ ಅವನು ಆಕಿಗೆ ಡೈರೆಕ್ಟ್ ಆಗಿ ಕೇಳಲ್ಲ, ಹೆಣ್ಮಗಳಿಗೆ ಆತನ ಶಿಷ್ಯನ ಮುಖಾಂತರ ಕೇಳ್ತಾನೆ. ಮತ್ತಲ್ಲಿ ಇವಳಿಗೆ ಏನ್ ಕಡಿಮೆ ಇದೆ ಅಂತ ಹೇಳಿದಾಗ ಅವಳಿಗೆ ಒಂದು ಗಂಡು ಮಗು ಬೇಕು. ನೋಡ್ರಿ, ಯಾವಾಗ ಬಿ ನಾವು ಪ್ರಾರ್ಥಿಸುವಾಗ ಹೆಂಗಿರ್ಬೇಕು ನಮ್ಮ ಪ್ರಾರ್ಥನೆ, ನಿಮ್ಗೆ ಒಂದು ಪುಸ್ತಕ ಬೇಕಾಗಿದೆ ಅಂದ್ರ ನಮ್ಗೆ ಖಾಲಿ ಪುಸ್ತಕ ಬೇಕು ಅಂದ್ರ ಆಗಲ್ಲ. ಆಕಿಗೆ ಇದೇ ಪುಸ್ತಕ ಬೇಕಿದೆ, ಹೋಲಿ ಬೈಬಲ್ ಬೇಕಂದಾಗೆ ಅವ್ರಿಗೆ ಗೊತ್ತಾಗ್ತದ. ಈಗ ನೀವು ಯಾವ್ದೋ ಅಂಗಡಿಗೆ ಹೋಗಿ ಒಂದು ಫೋನ್ ಖರೀದಿಸ್ತೀರಿ, ಮೊಬೈಲ್ ಅಂದ್ರೆ ಎಷ್ಟವ, 1000 ಅವ. ಆದ್ರೆ ನಿಮ್ಗೆ ಯಾವ್ದು ಬೇಕು, ಆಪಲ್ ಫೋನೇ ಬೇಕು. ದೇವ್ರೆ ಆಪಲ್ ಫೋನೇ ಕೊಡು ಅಂದಾಗ ಮಾತ್ರ ದೇವ್ರು ನಿಮ್ಗೆ ಆಪಲ್ ಫೋನ್ ಕೊಡುವಂತನಾಗಿದ್ದಾನೆ. ನನಗೆ ಮೊಬೈಲ್ ಕೊಡು ಅಂದ್ರ ಲಕ್ಷ ಗಂಟ್ಲೆ ಮೊಬೈಲ್ ಫೋನ್ಗಳು, ಯಾವ ಮೊಬೈಲ್ ನಿಮಗೆ ಕೊಡ್ಬೇಕು ದೇವ್ರು ತೆಗೆದಿ. ಆಗ ಆ ಗೆಜ್ಜಿಗೆ ಏನಂತನ, ಆಕಿಗೆ ಒಂದು ಗಂಡು ಮಗು ಬೇಕು ಅಂದಾಗ ಆಕಿಗೆ ಆಶೀರ್ವಾದ ಭರಿತನಾಗಿ ಆತನು ಆಶೀರ್ವಾದದ ಒಂದು ಪ್ರಾರ್ಥನೆ ಮಾಡಿದಾಗ ಬರುವ ವರ್ಷ ಆಕಿ ಗಂಡು ಮಗುವನ್ನು ಹೇರ್ತಾಳೆ. ಹಂಗೆ ದಿನಗಳು ಹೋಗ್ತಾ ಇರ್ತವೆ. ಹುಡುಗನು ಒಂದು 8 ವರ್ಷ 7-8 ವರ್ಷದವನು ಆಗುತ್ತಾನ. ಅವನು ಅಕಸ್ಮಾತಿಕಾಗಿ ಹೊಲದಲ್ಲಿ ಹೋದಾಗ ತಾನೇ ಬಿದ್ದು ಸಾವನ್ನು ಕಂಡುತ್ತಾನೆ. ಹುಡುಗ ಕಂಡಿದಾಗ ಅವಳ ನಂಬಿಕೆ ನೋಡುವಂತದಾಗುತ್ತದೆ. ಅವಳು ತನ್ನ ಗಂಡನಿಗೂ ಏನು ಹೇಳುವುದಿಲ್ಲ, ಅಲ್ಲಿ ಹೊಲದಲ್ಲಿ ಕೆಲಸ ಮಾಡೋರಿಗೆ ಏನು ಹೇಳಲ್ಲ. ಆ ಮಗುವನ್ನು ತಕೊಂಡು ಏನ್ ಮಾಡ್ತಾಳ, ತನ್ನ ಮನೆಗೆ ಕರ್ಕೊಂಡ್ ಬರ್ತಾಳ. ತಂದೆ ಏನ್ ಮಾಡ್ತಾಳ, ತನ್ನ ಬೆಡ್ರೂಮ್ ಅಲ್ಲಿ ಕಲಕಿ ಎಲೀಷನು ಎಲ್ಲಿ ಮಲಗ್ತಾನ, ಎಲ್ಲಿ ಪ್ರಾರ್ಥಿಸ್ತಾನಲ್ಲ ಅದೇ ಸ್ಥಳದಲ್ಲಿ ಒಯ್ದ ಮಗುವನ್ನು
ಇಡುತ್ತಾಳ. ಯಾವುದು? ನಂಬಿಕೆ. ಇವತ್ತು ನೀವೆಲ್ಲ ನಂಬಿಕೆಯಲ್ಲಿ ಬಿದ್ದೋಗಿದ ಕಾರಣ ನಿಮಗೆ ಉನ್ನತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕಂದ್ರೆ ದೇವರ ಸೇವಕರಂದ್ರೆ ಸುಮ್ಮನೆ ಯಾರೋ ಪ್ರಾರ್ಥಿಸುವವನು ಮನೆಗೆ ಬಂದು ಹೋಗುವಂತ ಮಂದಿ. ಆದರೆ ಅಂತ ದೊಡ್ಡ ಅಭಿಷೇಕ ಹೊಂದಿದ ಪ್ರವಾದಿಯಾದ ಎಲೀಷನು ಯಾವ ರೀತಿಯಾಗಿ ಕಾರ್ಯ ಮಾಡಿದ, ಅವಳ ನಂಬಿಕೆ ನೋಡು. 10 ವರ್ಷ ಆಯ್ತು. ಹಿಂದೆ ಅವನಿಗೆ ಉಪಚಾರ ಮಾಡಿದ 1-2 ವರ್ಷ, ಅಂದ್ರೆ ಟೋಟಲ್ 10 ವರ್ಷಕ್ಕೆ ದೇವರಲ್ಲಿ ಅನುನ್ನತಿ ಆಗಿದ್ದಳು. ಆದ್ರೆ ದೇವರಲ್ಲಿ 2 ಕಾರ್ಯ ಮಾಡಿದ. ಇಲ್ಲಿ ಎಲೀಷನನ್ನು ಪರೀಕ್ಷಿಸಿದ ಮತ್ತ ಆ ಹೆಣ್ಮಗಳನ್ನು ಸುಧಕ ಪರೀಕ್ಷಿಸಿದ ದೇವರು. ಇವರಿಬ್ಬರಲ್ಲಿ ಯಾರು ಗೆಲ್ಲುತ್ತಾರ ಅಂತ ಹೇಳಿದಾಗ ಅವಳು ಗೆಲ್ಲುವಂತಳಾಗುತ್ತಾಳೆ. ಆ ಮಗನನ್ನು ಕರ್ಕೊಂಡು ಹೋಗಿ ಅವನ ಮಂಚದಲ್ಲಿ ಮಂಗಿಸಿ ಅವನು ಹಚ್ಕೊಳ್ಳುವಂತ ಅದು ಏನಂತಾರ ಶಾಲನ್ನು ಆ ಮಗುವಿನ ಮೇಲೆ ಹಚ್ಚಿ ಅವಳು ಏನ್ ಮಾಡ್ತಾಳ, ಅಳುವುದಿಲ್ಲ, ಕಿರಿಕಿರಿ ಮಾಡೋದಿಲ್ಲ, ಯಾರಿಗೆ ಏನ್ ಹೇಳಲ್ಲ. ಡೈರೆಕ್ಟ್ ಆಗಿ ಎಲಿಯ ಹುಡ್ಕೋತ ಹೋಗ್ತಾಳ. ಆ ಎಲಿಶ ಹುಡುಕ್ಲತ್ತಾಗ ಗೆಜ್ಜಿ ಸಿಗ್ತಾನೆ. ಎಲ್ಲಾರ ಅಂತ ಕೇಳಿದಾಗ ಮ್ಯಾಲ ಬೆಟ್ಟದ ಮೇಲೆ ಅಂದಾಗ ಹೋಗಿ ಅವಳು ಏನ್ ಮಾಡ್ತಾಳ, ನೀ ಯಾಕೆ ನನಗೆ ಮೋಸ ಮಾಡಿದ್, ಯಾಕೆ ಕುಲೇಕಿದಿ, ನನ್ನ ಮಗ ಯಾಕೆ ಸತ್ತೋದ ಅಂತ ಕೇಳಿಲ್ಲ, ನೀ ನನಗೆ ಯಾಕೆ ಮೋಸ ಮಾಡಿದಿ ಅಂತ ಕೇಳ್ತಾಳ. ಬದಲೇ ಪ್ರಶ್ನೆ. ಯಾಕಂದ್ರ ಆಕಿ ಆತನ ಜೊತೆ ಜಗಳಾಡಲ್ಲ. ಆಕಿಗೆ ಹಿಂತಿರುಗಿ ತನ್ನ ಮಗನನ್ನು ಪಡೆದುಕೊಳ್ಳಬೇಕಾಗ್ತದೆ. ಆ ನಂಬಿಕೆಯಿಂದ ಏನಂತ, ನೀನು ಯಾಕೆ ನನಗ ಮೋಸ ಮಾಡಿದಿ, ನೀ ನನಗೆ ಮಗು ಯಾಕೆ ಕೊಟ್ಟಿದ್ದಿ, ನೀ ಕೊಡದೇ ಇರೋದನ್ನ ಚಂದ ಇತ್ತಲ್ಲ ಅಂದ್ರೆ ಆಕೆ ಹೋಗಿ ನೀ ಹಂಗಿದ್ದು, ನೀ ಎಷ್ಟು ಫಾಲ್ತು ಇದ್ದಿದಿ, ನೀ ಅಂತ ಪ್ರವಾದಿದ್ದಿ, ನಾನು ಹುಟ್ಟಿಸಿ ನನ್ನ ಮಗನಿಗೆ ಯಾಕೆ ಕೊಲೆಕಿದೆ ಅಂತ ಕೇಳಿಲ್ಲ, ನನಗೆ ಯಾಕೆ ಮೋಸ ಮಾಡಿದಿ ಅಂತ ಕೇಳಿದ್ರು ಆಕಿ. ನೋಡಿ ಆಕಿ ಮಾತಾಡಿದ ವಿಧಗಳಲ್ಲಿ ಏನದ, ದೇವರ ಅನ್ಯೋನ್ಯತೆ ಇರ್ತದ. ನಾವ್ ಯಾರಿಗಾದ್ರೂ ಕೇಳುವಾಗ ಅದು ಅನ್ಯೋನ್ಯತೆಯಾಗಿ ಮಾತಾಡ್ಬೇಕು. ಅವಾಗ ಎಲೀಷನು ಹೇಳ್ತಾನೆ ಏನಾಗ್ಯದ ಅಂದ್ರೆ ಆಕಿ ಎಲ್ಲ ಕಥೆ ಹೇಳ್ತಾಳೆ, ಎಲ್ಲ ಇಲ್ಲಿಂದ ಹಿಂಗಾಗಿ ಅಂತ ಹೇಳಿದಾಗ ಎಲೀಷನ್ ಏನ್ ಮಾಡ್ತಾನ, ತನ್ನದೇ ಆದ ಒಂದು ಘಮಂಡಲ್ಲಿ ಅಂದ್ರೆ ನಾನು ಇಷ್ಟು ದೊಡ್ಡ ಪ್ರವಾದಿ, ದೇವರು ನನ್ನ ಸನಗಳಿದ್ದಾರೆ ಅಂತ ಹೇಳಿ ಏನ್ ಮಾಡ್ತಾನ, ಆತನ ದಾಸನಿಗೆ ಕರೆದಿ ಗೆಜ್ಜಿಗೆ ಏನ್ ಮಾಡ್ತಾನ, ಹೋಗು ನಾವನಲ್ಲಿದ್ದ ಕೋಲ್ ತಕೊಂಡು ಹೋಗಿ ಆ ಹುಡುಗನಿಗೆ ಮುಟ್ಟಿಸುವ ಎದ್ದೇಳ್ತಾನ ಅಂತ ಹೇಳ್ತಾನ. ಅಂದ್ರೆ ಇಲ್ಲಿ ದೇವರಲ್ಲಿ ಬಿದ್ದೋಗುವಂತನಾಗಿದ್ದಾನೆ ಎಲೀಷನು. ಅವಾಗ ಗೆಜ್ಜೆ ಹೋಗಿ ಆ ಹುಡುಗನ ಮೇಲೆ ಆ ಕಟ್ಟಿಗೆಯನ್ನು ಇಟ್ಟುವಾಗ ಆ ಹುಡುಗನಿಗೆ ಏನೂ ಆಗಲ್ಲ. ಮತ್ತೆ ಅವನು ಅಲ್ಲಿ ಬಂದು ಎಲೀಷನ ಹತ್ರ ಹೇಳಿ, ಗುರುವೇ ಏನೂ ಆಗಿಲ್ಲ, ಹುಡುಗ ಹಂಗ್ಯಾನ ಅಂದಾಗ ಅವನಿಗೆ ಅವರು ಹುಟ್ಟುತ್ತದ, ಓ ದೇವರೇ, ನಾನ್ ನಿನಗೆ ಒಂದು ಮಾತು ಕೇಳಲ್ದೆ ನನ್ನದೇ ಆಲೋಚನೆ ನಡೆಸ್ತಾ ಇದ್ದೆಯಲ್ಲ, ನನಗೆ ಎಷ್ಟು ಘಮಂಡ್ ಬಂದದ ಅಂತ ಹೇಳಿ ಆತನ ಏನ್ ಮಾಡ್ತಾನ, ಮನಪೂರ್ವಕವಾಗಿ ಎಲ್ಲೇ ಪ್ರಾರ್ಥಿಸುವುದಕ್ಕೆ ಸ್ಟಾರ್ಟ್ ಮಾಡ್ತಾನ. ಆ ಪ್ರಾರ್ಥಿಸಿದಾಗ ದೇವರ ಉತ್ತರ ಬರಲ್ಲ. ದೇವರು ತುಂಬಾ ಸೂಕ್ಷ್ಮವಾಗ ಇರ್ತಾನ. ನೀ ದೇವರ ಹೃದಯ ನೋಯಿಸಿದಾಗ ನಿನಗೆ ಆನ್ಸರ್ ಬರಲ್ದಾಗಿದ್ದಾಗ ಮತ್ತೆ ಪ್ರಾರ್ಥಿಸ್ತಾನ. ಆಗ ದೇವರ ಉತ್ತರ ಬರ್ತದ. ನೀನು ನಿನ್ನದೇ ನೀ ಆಲೋಚನೆ ಮಾಡಿದಲ್ಲ, ನನಗೆ ಯಾಕೆ ಕೇಳಿಲ್ಲ. ಇವಾಗ ನಾನು ಸೇವಕನಾದ, ನೀವು ಸೇವಕರಾಗ್ಲಿ ಆಗದೆ ಹೋಗ್ಲಿ, ನೀವು ದೇವರ ಸನ್ನಿಧಿ ಕೇಳಬೇಕು. ಯಾಕೆ ದೇವರಿಗೆ ನಂಬಿಕೆ ಪರೀಕ್ಷಿಸ್ತಾ ಇದ್ದಾನ, ನಂಬಿಕೆಯಲ್ಲಿ ಬಲವಾಗಿರ್ರಿ ಅಂತೇಳಿ ನಂಬಿಕೆ ಪಡಿಸ್ತಾ ಇದ್ದಾನ. ನಾ ಎಷ್ಟೋ ದೊಡ್ಡ ಪ್ರವಾದಿ ಆಗಿರ್ಬೇಕು, ನಾ ಎಷ್ಟೋ ಮಿರಿಕಲ್ ಮಾಡಿರ್ಬೇಕು, ಎಷ್ಟೋ ಅದ್ಭುತಗಳು ಮಾಡಿರ್ಬೇಕು, ಎಷ್ಟೋ ಸೂಚಕ ಕಾರ್ಯ ಮಾಡಿರ್ಬೇಕು. ಇವತ್ತು ರಾತ್ರಿ ಮಾಡಿದಿಲ್ಲ, ರಾತ್ರಿ ಎಲ್ಲ ಮಂಕೊಂಡಿ ಮುಂಜಾನೆ ನಿಮ್ಮ ಮತ ಅಶುದ್ಧ ಐತಿ. ಯಾಕ ನಿನ್ನಲ್ಲಿ ಎಷ್ಟೆಲ್ಲ ಕೆಟ್ಟ ಆಲೋಚನೆ ಬರ್ತಾವ, ನಿನ್ನಲ್ಲಿ ಎಷ್ಟೆಷ್ಟು. ಯಾಕಂದ್ರೆ ಮಾನವ ಜಾತಿ ಏನದು ಪಾಪ ಸ್ವರೂಪಿ, ಪಾಪದಿಂದ ಹುಟ್ಟಿದವನು. ಇವನಲ್ಲಿ ಪಾಪನೇ ಇರ್ತದ. ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬಿಟ್ಟು ಯಾರು ಪವಿತ್ರರಲ್ಲ, ಯಾರು ಪರಿಶುದ್ಧರಲ್ಲ. ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ನಿತ್ಯ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ದೇವರು ತನ್ನ ಶಿಷ್ಯರಿಗೆ ಪದೇ ಹೇಳುವಂತನಾಗಿದ್ದಾನೆ, ಎಡಬಿಡದೆ ಪ್ರಾರ್ಥಿಸಿರಿ ಅಂದ್ರೆ ನನ್ನ ಜೊತೆ ನಂಬಿಗಸ್ತನಾಗಿರಿ. ನಿನ್ನನ್ನು ಮಾತಾಡುವಂತ ಪವಿತ್ರಾತ್ಮ ದೇವರಿನ ಸಂಗಡ ಇರ್ತಾನ. ಆತನು ಪವಿತ್ರಾತ್ಮನ ಮಾತು ಕೇಳದೆ ಏನ್ ಮಾಡ್ಯಾನ, ತನ್ನದೇ ಆದ ಬುದ್ಧಿಶಕ್ತಿ ಓಡಿಸಿದ. ಅಲ್ಲಿ ಆ ಮಹತ್ವ ಕಾರ್ಯ ನಡೆದಿಲ್ಲ. ಆ ಮಹತ್ವ ಕಾರ್ಯ ನಡಿಬೇಕಾದ್ರೆ ದೇವರ ಸಮ್ಮುಖ ಈ ದೇವರಲ್ಲಿ ನಡೀತದೆ. ಅದು ಯಾವುದಾದರೂ ಜಾದುಗರು ಮಾಟ ಮಂತ್ರ ಮಾಡುವ ಸೈತಾನನ ಕಾರ್ಯವಿಲ್ಲ. ದೇವರಿಂದ ಬದುಕುವ ಜೀವ, ಒಂದು ಬೆಗಿ ಜೀವ ಹೋದರೆ ಯೇಸುವಿನ ಮಾತ್ರ ಸಾಧ್ಯವಿದೆ, ಅದು ಹಿಂತಿರುಗಿ ತರಿಸುವಂಥದ್ದು. ಅದಕ್ಕಾಗಿ ನಾವು ಇವತ್ತು ಏನ್ ಮಾಡ್ಬೇಕು, ನಂಬಿಕೆಯಲ್ಲಿ ಎಲ್ಲಿ ನಮ್ಮ ನಂಬಿಕೆಯಲ್ಲಿ ಬಿದ್ದೋಗಿದೆ. ನಾವು ಯಾವ್ದಾದ್ರು ನಂಬಿಕೆ ಕಾಣೋದಿಲ್ಲ. ಏನಾದ್ರೂ ಒಂದು ಕೈ ನೋಯಿಸಿದ್ರೆ ಬಟ್ ನೋಯಿಸಿದ್ರೆ ಏನ್ ಮಾಡ್ತಾರೆ ಇವತ್ತಿನ ಜನರು, ಸೀದಾ ಹಾಸ್ಪಿಟಲ್ ಗುಡಿ ಹೋಗ್ತಾರೆ. ಆದ್ರೆ ದೇವರು ಸೃಷ್ಟಿಯಾದ ಕರ್ತನಿಗೆ, ಏಸಪ್ಪ ಇದು ಯಾದಕ್ಕಾಗಿ ನೋಯ್ಲತ್ತದ, ನಾನು ಎಲ್ಲಿ ಪಾಪ ಮಾಡಿದೆ, ಮೊದಲು ನಿಮ್ಮ ಪಾಪಗಳು ಯಾರು ಕೇಳುವುದೇ ಇಲ್ಲ. ದೇವ್ರೇ ಯಾಕೆ ನೋಯ್ಲತ್ತದ ಕಮ್ಮ ಮಾಡ್, ದೇವ್ರೇ ಯಾಕೆ ನೋಯ್ಸತ್ತದ ಕಮ್ಮ ಮಾಡ್. ಎಲ್ಲಿ ಮಾಡಿದಿ ಪಾಪ, ಏನ್ ಕದ್ದಿದಿ, ಏನ್ ಕದ್ದಿದಿ, ಯಾರಿಗೆ ಚಾಡಿ ಹೇಳಿದಿ, ಬಟ್ ಹಚ್ಚಿ ಕೈ ತೋರಿಸಿ ನೋಡು, ನೆನೆಸ್ಕೋ. ಇಲ್ಲ, ನೀನನ್ನ ಕಮ್ ಮಾಡ್ಬೇಕು ದೇವ್ರೇ, ನೀ ಕಮ್ ಮಾಡ್ಬೇಕು. ಎಲ್ಲಿ ಪಶ್ಚಾತ್ತಾಪ ಇಲ್ಲದ, ಎಲ್ಲಿ ಮೇಲೆ ಪಶ್ಚಾತ್ತಾಪ,
ಎಲ್ಲದ ಪಶ್ಚಾತ್ತಾಪರ ಬಿಟ್ಕೊಡ್ರಿ. ಭಯ ಎಲ್ಲದ ದೇವ್ರು ಇಲ್ಲ, ದೇವ್ರ ಭಯ ಇಲ್ಲ. ಮತ್ತೆ ಹೆಂಗ್ ಕಮ್ಮ ಆಗ್ಬೇಕು? ನಿಮ್ ಬಟ್ ಉರಿಯೋದು ಹೆಂಗ್ ಕಮ್ಮ ಆಯ್ತದ? ಆಗಲ್ಲ. ಇದ್ರಲ್ಲಿ ಎಷ್ಟು ಪಾಪ ಮಾಡಿರಿ, ಎಷ್ಟು ದ್ರೋಹಗಳು ಮಾಡಿರಿ, ಎಷ್ಟು ಕೊಲೆ ಮಾಡಿರ್ಬೋದು ಈ ಬಟ್ ಹಚ್ಚಿ. ನೀವು ಈ ಬಟ್ ಹಚ್ಚಿಂಗ್ ಹೇಳಿ 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 ಈ ಬಟ್ಟೆ ಆಡ್ತಾ ಇರ್ತದೆ. ಇದೆಲ್ಲ ಪಾಪ ಮಾಡಿ 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 ಪಾಪದೊಳಗೆ ಮುದ್ದೋಗ್ತಾ ಇರ್ತಾರ. ಅದಕ್ಕೆ ದೇವ್ರು ಕೇಳ್ತಾನ, ನಿನ್ನಲ್ಲಿ ಪಶ್ಚಾತ್ತಾಪ ಕಂಡಿಲ್ಲ, ನಾನು ನಿನ್ನ ಮೇಲೆ ನಂಬಿಕೆ ಕಂಡಿಲ್ಲ, ನೀ ಏನ್ ಮಾಡ್ತೀನಿ ನನಗೆ ಗೌರವ ಕೊಡಲಿ, ನಾ ಹೇಳಿದ ಕಾರ್ಯಗಳು ಮಾಡಲಿ, ಮತ್ತೆ ಇವತ್ತು ನನಗೆ ಬಂದು ನನಗೆ ಕಷ್ಟ ಆಗ್ಲತ್ತ ದೇವ್ರೇ ಅಲ್ಲತ್ತಿದಿ, ಆದ್ರೂ ಬಿ ನಾನು ನಿನಗೆ ಕಮ್ಮಿ ಮಾಡ್ತೆ, ನಾನು ನಿನಗೆ ಸ್ವಸ್ಥತೆ ಮಾಡ್ತೆ, ನಾನು ನಿನಗೆ ಬಿಡುಗಡೆ ಕೊಡ್ತೆ, ನೀ ಮತ್ತ ಅದೇ ಕೆಲಸ ಮಾಡ್ತಿ, ನಿನಗೆ ನನ್ನಲ್ಲಿ ಭರವಸೆ ನಂಬಿಕೆನೆ ಬರಲ್ಲ, ನಾನು ನಿನಗೆ ಹೆಂಗ್ ಮಾಡಿ, ನಾನು ನಿನಗೆ ಸರಳ ಬಿಡ್ತೆ ಅಂತ. ಸರಳ ಬಿಡ್ತೆ ಅಂದ್ರೆ ಅರ್ಥ ಏನು? ನಿನ್ನನ್ನು ರಕ್ಷಿಸ್ತೆ, ನಿನಗೆ ಕಾಯಿತೆ. ಅದು ನಿನಗೆ ಎಲ್ಲಾದ್ರೂ ಕಷ್ಟ ಬಂದಾಗ ನಿನಗೆ ದುರಾತ್ಮನ ಕಾರ್ಯದಿಂದ ನೀನು ಮುಂದೆ ಹೋಗ್ತಾ ಇರ್ತಿ ಅಂತಂದೇವ್ರು. ಯಾಕಂದ್ರ ಆ ದುರಾತ್ಮನು ಬೇಲಿ ಹಾಕ್ತಾನ. ನಿನಗೆ ದೇವರಿಗೆ ಜಾಗನೇ ಇರಲ್ಲ, ಮತ್ತೆ ದುರಾತ್ಮನ ಜಾಗನೇ ಸಿಗ್ತದ. ಆತನೇನ ರೆಡಿದಾಗ ಇರ್ತಾನೆ. ಹೆಂಗಂದ್ರ ಟ್ರಾಫಿಕ್ ಪೊಲೀಸರು ಹೆಂಗ ಟೂ ವೀಲರ್ ಹಿಡಿಲಕ್ ಹೆಂಗ್ ಸ್ಟಾರ್ಟ್ ಮಾಡ್ತಾರಲ್ಲ, ಹಂಗ ದುರಾತ್ಮ ಲೈನಿಗೆ ನಿಂದಿರ್ತಾನೆ ಹಿಂದೆ ಗನ್ ತಗೊಂಡಿ. ಅದಕ್ಕೆ ನೀವೇನ್ ಮಾಡ್ತೀರಿ? ಆ ದುರಾತ್ಮನೇ ಆರಿಸ್ಕೊಳ್ತೀರಿ. ಹಂಗ ಇಲ್ಲಿ ಎಲಿಷ ಏನ್ ಮಾಡ್ತಾನ? ಆ ಮಗುವಿಗೆ ಹೋಗಿ ಆ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಪವಿತ್ರ ಆತ್ಮ ದೇವರು ಅವನ ಜೊತೆ ಮಾತಾಡ್ತಾರೆ. ಏನಂತ ಮಾತಾಡ್ತಾರ? ನೀನು ಹೋಗಿ ಆ ಮಗನ ಮಂಚದ ಮೇಲೆ ನಿನ್ನ ಮೊಳಕಾಲೂರಿ ಪ್ರಾರ್ಥನೆ ಮಾಡು. ಮೊದಲನೇದಾಗಿ ಏನು? ಪ್ರಾರ್ಥನೆ. ಎರಡನೇದು ಏನ್ ಹೇಳ್ತಾನ? ನಿನ್ನ ಕಿವಿಗೆ ಕಿವಿ ಹಚ್ಚು ಮಗನಿಗೆ, ನಿನ್ನ ಕಣ್ಣಿಗೆ ಕಣ್ಣು ಹಚ್ಚು, ಮೂಗಿಗೆ ಮೂಗು ಹಚ್ಚು, ಬಾಯಿಗೆ ಬಾಯಿ ಹಚ್ಚು, ಕೈಗೆ ಕೈ ಹಚ್ಚು, ಕಾಲಿ ಕಾಲು ಹಚ್ಚಿ, ಲಾಸ್ಟ್ ಆ ಮಗನ ಮೇಲೆ ಮಲ್ಕೋ ನೀನು ಅಂತ. ಆಗ ಮಲಗಿದಾಗ ಆ ಚಿಕ್ಕ ಮಗು ಎದ್ದೇಳಲ್ಪಡ್ತದೆ ಜೀವಿತವಾಗಿ. ನೋಡ್ರಿ, ದೇವರು ಹೇಳ್ತಾನ, ಸ್ಪಷ್ಟವಾಗಿ ಬರ್ತಾನ. ಯಾವಾಗ ಅವ ಕಿವಿ ಕಾಲು ಕಣ್ಣು ಬಾಯಿ ಹಚ್ಚಿದಾಗ ಅದ್ರೊಳಗೆ ಜೀವ ಬಂದೆ ಗಾಡಿ ಚೀನುತ್ತದ. 3 ಪೈಕಿ ಚೀಂತದ. ಅದು ಕೂಸು ಚೀಂದಾಗ ಅದಕ್ಕ ಜೀವ ಬರ್ತದ. ಹಾಗಾಗಿ ದೇವರ ಸಮ್ಮುಖದಲ್ಲಿ ನಡೆದ ಕಾರ್ಯ ಏನು? ದೇವರಿಗೆ ಆ ವಿಧೇಯತೆ ಇದೆ. ಯಾಕ? ಆ ದೇವರು ಬರಿಬೋದಿತ್ತಲ್ಲ, ಎಲಿಷಾ ನೀ ನನಗೆ ದಿನ ಪ್ರಾರ್ಥನೆ ಮಾಡಿ, ದಿನ ನನ್ನ ಜೊತೆ ಇರ್ತಿ, ಆಯ್ತು ತಗೋ ನಿನಗೆ ಕ್ಷಮಿಸ್ತೆ, ಹೋಗ್ರಿ, ಹೋಗ್ 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 ಹೋಗ ಗೆಜ್ಜಿ ಕೊಡು, ಕಟ್ಕಿ ಕೊಡು, ಹೋಗಿ ಹೊಡಿತಾನ ಮಾರು ಅಂತಂದ್ರ ಮಾಡಿಲ್ಲ ಕಾರ್ಯ. ಇವತ್ತು ನೀವು ಬಿ ನಂಬಿಗಸ್ತರಾಗಬೇಕಂದ್ರ ಆ ಗೆಜ್ಜಿ ತರ ಹೋಗಿ ಕಟ್ಕಿ ತಗೊಂಡ್ ಹೊಡೆದ್ರು ಸಿಗಲ್ಲ. ಆ ಮೋಶೆ ಬಿ ಹೋದ, ಒಂದು ಏನ್ ಮಾಡ್ತಾನ ದೇವ್ರು? ಆ ಕೋಲ್ ತಕೊಂಡ್ ಮುಟ್ಟು ಹಿಂಗ ಅಂತ ಹೇಳ್ತಾನ. ಇವತ್ ಚೀಡಿಗೆ ಬಂದ ಏನ್ ಮಾಡ್ತಾನ? ಹೊಡಿತಾನ. ಒಂದು ಹೊಡೆದಾಗ ಏನಾಯ್ತದ? ನಂಬಿಕೆ ಕಳ್ಕೊತಾನ. ಮೋಶೆ ಬಿ ನಂಬಿಕೆ ಕಳ್ಕೊಂಡ್ ಏನ್ ಮಾಡ್ತಾನ? ನೀ ಕಾನಾನ್ ದೇಶಕ್ಕೆ ಹೋಗಲಿ, ದೂರಿಂದೆ ನೋಡ್ತಿ. ಎಷ್ಟು 40 ವರ್ಷ 50 ವರ್ಷ ದೇವ್ರ ಸನ್ನಿಧಾಗ ಇರ್ತಾನ. ಆದ್ರೂ ಒಂದೇ ಪಾಪ ಯಾವುದು? ದೇವರಿಗೆ ಕೋಪ ಬರ್ಸ್ತಾನ. ಏನು? ಹಳ್ಳು ಹೊಡಿ ಅಂದ್ರೆ ಗಚ್ಚಿ ಹೊಡಿತಾನೆ. ಇಷ್ಟೇ ಪಾಪ ಅವನು. ಆದ್ರೆ ದೇವರಿಗೆ ಏನದ? ಮಹಾಕ್ರೋಪ ಅದ. ಯಾಕ? ನನ್ನನ್ನು ಸೃಷ್ಟಿಸಿದೆ, ನಿಮಗೆ ಉಳ್ಳಾಕ್ ಕೊಟ್ಟಿದೆ, ತಿಲ್ಲಕ್ ಕೊಟ್ಟಿದೆ, ಓಡಾಡ್ಸ್ಲತ್ತಿ, ಆರೋಗ್ಯ ಭಾಗ್ಯ ಕೊಟ್ಟಿದೆ. ನನ್ನ ಮಾತಿನ ಮೇಲೆ ನಿನಗೊಂದು ವಿಧೇಯತೆ ಬೇಡ? ನನ್ನ ಜೊತೆ ಪರ್ಸನಲ್ ಆಗಿ ದಿನ ಮಾತಾಡ್ತಿ ಬಂದಿ, ನಿನಗೆ ಸೀನಾ ಬೆಟ್ಟದ ಕೂಡಿಸ್ದ, ನನ್ನ ಜೊತೆ ಮಾತಾಡ್ದಿ, ನಿನ್ನ ಪ್ರಸಾಕ ಮೂಕ ಮಾಡ್ದ, ನಿನಗಿನ ಬಿಟ್ಟರು ದೇವ್ರಾಗ ಮಾಡ್ಕೊಂಬಂತ ಇಸ್ರಾಯೇಲರು ಬಿ ರೆಡಿ ಆಗಿದ್ರು. ಅದು ನೀ ನನಗೊಂದು ಮಾತಿಗೆ ವಿಧೇಯತೆ ಆಗಿಲ್ಲ ಅಂತ ಹೇಳಿ ದೇವರು ಏನ್ ಮಾಡ್ದ? ತನಿಗೆ ಎಲ್ಲಿಗೆ ಹೋಗಿ ಮುಟ್ಟಿಸ್ಬೇಕಿತ್ತು ಆ ಕಾರ್ಯಕ್ಕೆ ಮುಟ್ಟಿಸೇ ಇಲ್ಲ. ಯಾಕ? ಇವತ್ತು ನಮ್ಮ ನಿಮ್ಮ ಜೀವಿತದಲ್ಲಿ ಇದೇ ಕಾರ್ಯ ಆಗ್ಲತ್ತ. ದೇವರಿಗೆ ಆ ವಿಧೇಯತೆ. ಸೌಲಿಗೆ ನೋಡ್ತೇವೆ, ಸೌಲ ಒಂದು ಯಾವ್ದಕ್ ಬಿ ಬಿಡಬೇಡ. ಒಂದು ದೊಡ್ಡ ಮನುಷ್ಯ ಆಗ್ಲಿ, ಸಣ್ಣ ಕೂಸಾಗ್ಲಿ, ಒಂದು ಪ್ರಾಣಿ ಆಗ್ಲಿ, ಒಂದು ಪಕ್ಷಿ ಆಗ್ಲಿ, ಯಾವ್ದು ಬಿ ಉಳಿಬಾರ್ದು ಆ ಊರಾಗ ಅಂತೇಳಿ ದೇವರ ಆಜ್ಞಾಪಿಸ್ತಾನ. ಆತನ ಏನ್ ಮಾಡ್ತಾನ? ಸೌಲು ತಾ ಮೆಚ್ಚಿಸ್ಬೇಕು, ಜನರಿಗೆ ಮೆಚ್ಚಿಸ್ಬೇಕು, ನಾ ದೊಡ್ಡ ರಾಜ್ಯ ಆಗ್ಬೇಕಿನ್ನ, ನನ್ನ ರಾಜ್ಯ ಮತ್ತೆ ಹೆಚ್ಚಿಗೆ ಬೆಳಿಬೇಕಂತ ಹೇಳಿ ದೇವರಲ್ಲಿ ನಂಬಿಕಸ್ತನಾಗುತ್ತ. ನಂಬಿಕೆ ಇರಲ್ಲ. ದೇವರು ಏನ್ ಹೇಳ್ತಾನ? ನಂಬಿಕೆಯಲ್ಲಿರು. ನಾ ಎಷ್ಟು ಹೇಳ್ತೆ, ನಿನ್ನ ಯಜ್ಞೆ ಬೇಕಾಗಿಲ್ಲ, ನಿನ್ನ ಉಪವಾಸ ಬೇಕಾಗಿಲ್ಲ, ನಿನ್ನ ದಿನ ಪ್ರಾರ್ಥಿಸ್ತಲೇ ಬೇಕಾಗಿಲ್ಲ. ಮೊದಲು ಏನ್ ಮಾಡು? ನನ್ನ ಮಾತಿಗೆ ವಿಧಿಯನಾಗು. ನಾನು ಎಷ್ಟು ಕಲಿಸಿದೆ ನಿನಗಲ್ಲಿ ಹೋಗು. ಆ ದೇಶದಲ್ಲಿದ್ದ ಎಲ್ಲ ದುರಾಚಾರಿಗಳನ್ನು ಮಾಟ ಮಂತ್ರ ಮಾಡುವರು. ಯಾಕಂದ್ರೆ ಊರೆಲ್ಲ ಕೆಟ್ಟ ಹೋಗಿತ್ತು. ಎಲ್ಲರೂ ಕೆಟ್ಟ ಹೋಗಿತ್ತಾರಂದ್ರೆ ಮಾಟ ಮಂತ್ರ, ವಿಗ್ರಹಾರ್ಧನೆ, ಏನೇನೋ ಕಾರ್ಯಗಳು ಯಾರಿಗೇನು ತಿಳಿತಿಲ್ಲ ಅಂತ ಒಂದು ಊರು ಸ್ಥಾಪನೆ ಆಗಿತ್ತು ದುರಾತ್ಮನಿಂದ. ಅದು ಸೌಲನಿಗೆ ಅದು ಒಂದು ಬ್ರಹ್ಮ ಮಹಾವಾದ ಕಾರ್ಯ ಸಿಗುವಂತೆ ದೇವರು ಕಾವನನ್ನು ಆರಿಸಿದ್ರು. ಆದರೆ ಆತನು ಅದರಲ್ಲಿ
ನಂಬಿಕೆಯುಳ್ಳವನಾಗಿಲ್ಲ. ಆ ನಂಬಿಕೆ ಕಳ್ಕೊಂಡು ಏನ್ ಮಾಡ್ದ, ಅಲ್ಲಿದ್ದ ಒಳ್ಳೆ ಒಳ್ಳೆ ಪಶುಗಳನ್ನು ತಕೊಂಡ್ ಬಂದ. ನೋಡಕ ಬ್ರಹ್ಮವಾಗಿ ರಮ್ಯವಾಗಿದ್ದಂತ ಪಶುಗಳಿಗೆ ತಂದಿ ಜನರಿಗೆಲ್ಲ ಹಚ್ಚಲಾತ, ತಕೋರಿ 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 ತಕೋರಿ. ದೇವರ ಕೋಪ ಬಂತ ಅವನ ಮೇಲೆ. ಏನ್ ಮಾಡ್ದ, ದೇವರ ಕೋಪ ಬಂದಿ ಹುಚ್ಚಾಗ ಮಾಡ್ದ ದೇವರನಿಗೆ. ಆ ಸೈತಾನನಿಗೆ ಕಳಿಸ್ದ. ಆ ಸೈತಾನನ ಅವನಿಗೆ ಹಿಡಿದಾಗೆಲ್ಲ ಹುಚ್ಚಾಗಿ ಓಡಾಡ್ತಾ ಇದ್ದ. ಅದು ದೇವರ ಕೋಪ. ಅಲ್ಲಿಗೆ ಅವನಿಗೆ ಮುಗ್ದಿಲ್ಲ. ಅವ ಸಾಯುವಾಗ ಅವನಿಗೆ ಎಲ್ಲಿ ಯುದ್ಧಕ್ಕೆ ಹೋದನು. ಲಾಸ್ಟ್ ಚಿತ್ರಹಿಂಸೆ ಮಾಡಿ ಅವನ ಕತ್ತು ಕೊಯ್ದು ಆ ದೇಶದ ಏನು ಅಮೋರಿಯರು ಇರ್ತಾರಲ್ಲ ಅವನ ರಥದ ಮೇಲೆ ಅವನ ಕುತ್ತಿಗೆ ಹಚ್ಚಿ ಇಡೀ ಊರೆಲ್ಲ 2 ತಿಂಗಳು ಓಡಾಡಿಸ್ತಾರೆ. ಅದು ಅಲ್ಲೇ ಪಾತೋಗಿರ್ಬೇಕು. ಆದ್ರೆ ದೇವರ ಅಭಿಷೇಕ ಹೊಂದಿದ ಮನುಷ್ಯ, ದೇವರ ನಾಮದಲ್ಲಿ ನಡೆಯುವ ಮನುಷ್ಯ ಯಾರು? ದಾವೀದ ರಾಜನು, ದ ಕಿಂಗ್ ಆಫ್ ದ ಡೇವಿಡ್. ಆತನ ಏನ್ ಮಾಡ್ತಾನ, ಆ ಸಮ್ಮುಖ ತಿಳಿದಿದಾಗ ಆ ದೇಶಕ್ಕೆ ಹೋಗಿ ಯುದ್ಧ ಮಾಡಿ ಅವನ ಒಂದು ಶವವನ್ನು ತಂದು ಆ ಎಲ್ಲಿ ಸಂಸ್ಕಾರ ಮಾಡ್ಬೇಕಲ್ಲಿ ಮಾಡ್ತಾನೆ. ಯಾದಕ್ಕಾಗಿ ಆತನು ಅಭಿಷೇಕ ಹೊಂದಲ್ಪಟ್ಟಿದ್ದನು. ಪವಿತ್ರಾತ್ಮನ ವಾಸ ಅವನಲ್ಲಿ ಯಾರಲ್ಲಿ? ಸೌಲನ ಹತ್ರ ಇತ್ತು. ಅದು ಸೇವಲು ಅವ ಪಾಪ ಮಾಡಿರ್ಬೋದಾದ್ರೆ ಅಭಿಷೇಕ ಹೋಗಲ್ಲ. ಅದು ದಾವೀದ ರಾಜ ಗೊತ್ತಿತ್ತು, ಈ ಅಭಿಷೇಕ ಇವನಿಂದ ಹೋಗದು, ಇದು ದೇವರಿಗೆ ಮರ್ಯಾದೆ ಕೆಟ್ಟದಾಗ್ತದ, ನಾನು ಇಲ್ಲಿದ್ದೆ ಏನ್ ಮಾಡ್ಬೇಕಂತ ಹೇಳಿ ಯುದ್ಧ ಮಾಡಿ ಅವನು ತಂದಿ ಶವ ಮಾಡಿ. ಅದಕ್ಕಾಗಿ ಆ ದೇವರು ಅವನಿಗೆ ಮೆಚ್ಚುವಂತನಾಗಿದ್ದಾನೆ. ಅದಕ್ಕೆ ಇವತ್ತು ನಾವು ಎಷ್ಟೆಲ್ಲ ನಂಬಿಕೆ ಇರ್ತೀವಿ. ನಂಬಿಕೆ ಆದ್ರೆ ಬಹಳ ಇಷ್ಟದ, ಬಹಳದ. ದೇವರಲ್ಲಿ ನಂಬಿಕೆ ರಕ್ಷಣೆ ಹೊಂದುವರ, ಮತ್ತ ನಂಬಿಕೆಯಲ್ಲಿ ಜೀವ ಉಳ್ಳವರ, ನಂಬಿಕೆ ಇಲ್ಲದೆ ಸಾಯುವರ, ನಂಬಿಕೆ ಇಲ್ಲದೆ ಎದ್ದೇಳೋರು ಯಾರು ಬಿ ನೋಡಿ. ನಂಬಿಕೆಯಲ್ಲಿ ಇಷ್ಟು ಹೇಳದಲ್ಲ ನಿಮ್ಗೆ ಗೊತ್ತಾ, ಗಡಗಡ ಕುಂತ್ರು ಬಿ ನಿಮ್ಗೆ ಸಾಕಲ್ದು. ನಂಬಿಕೆಯಲ್ಲಿ ಏನದ, ಅಭಿಷೇಕ ಅದ, ಎಲ್ಲ ಆರ ಎಲ್ಲ ಅದ್ರ ಬಿ ಲಾಸ್ಟಿಗೆ ಏನದ, ನಂಬಿಕೆ ಹೊರ ಕೊಟ್ಟ ದೇವ್ರಿ. ನಂಬಿಕೆ ಹೊರ ಎಲ್ಲರಿಗೂ ಕೊಡಲ್ಲ ದೇವರು, ಯಾರಿಗೆ ಮಾತ್ರ ದೇವರಲ್ಲಿ ಆಸಕ್ತಿ, ದೇವರಲ್ಲಿ ಅಭಿವೃದ್ಧಿ. ನಾವು ಕೊರಿಂತಿ ತೆಗೀರಿ, ನಂಬಿಕೆ ಹೊರ ಸಿಗ್ತದೆ. 1ನೇ ಕೊರಿಂತಿ 12ನೇ ಸಂಧಿ 9ನೇ ವಚನ ಓದ್ರಿ. ಹೊಸ ಒಡಂಬಡಿಕೆದಾಗ ಅದರಲ್ಲಿ ದೇವರ ವರ ಕೊಟ್ಟಿರಲ್ಪಟ್ಟಾನೆ. 9 ವರಗಳಲ್ಲಿ ಎಲ್ಲಕ್ಕ ಶ್ರೇಷ್ಠವಾದ ವರ, ಎಲ್ಲಕ್ಕಿಂತ ಶ್ರೇಷ್ಠವಾದ ವರ ಜ್ಞಾನ ವಾಕ್ಯ, ವಿದ್ಯಾ ವಾಕ್ಯ ಅದ, ಹೀಲಿಂಗ್ ಅದ, ಮಿರಕಲ್ ಅದ. ಆದ್ರ ದೇವ್ರ ಏನ್ ಮಾಡ್ಯಾನ, ನಂಬಿಕೆ ವರ. ನಂಬಿಕೆ ವರಕ್ಕೆ ಏನ್ ಮಾಡನ, ಬಹಳ ಬಲವಾಗಿ ಕೊಟ್ಟನ. ನಿನ್ನ ಹತ್ರ ನಂಬಿಕೆ ಇತ್ತಲ್ಲ, ದೇವ್ರ ಹೇಳ್ತಾನ ಈ ಗುಡ್ಡವನ್ನ ಕೆತ್ತೀನಿ ಸಮುದ್ರ ಹಾಕ್ತಿರತಾನ. ಎಲೆ ಅಲ್ಪ ವಿಶ್ವಾಸಿ, ನಂಬಿಕೆ ಇಲ್ಲದವನೇ ಪೇತ್ರಾಗ ದೇವ್ರ ನೀರಿನ ಮೇಲೆ ನಡಿಲಕ್ ಬರಲ್ಲ ತಗಂತಾನ. ಏ ಅಲ್ಪ ವಿಶ್ವಾಸಿ, ಎಲ್ಲದ ನಿನ್ ನಂಬಿಕೆ? ನಾ ಇಷ್ಟು ವರ್ಷದಿಂದ ಸಂಕಟ ಇದ್ದಿದೆ, ಎಲ್ಲಿ ಕಳ್ಕೊಂಡಿದೆ ಅಂತ ಹೇಳ್ತಾನ. ಮತ್ತ ಯಾರ್ದಂದ್ರ ಇವ ಇರ್ತಾನ, ಆ ಸೇನಾಪತಿದೊಬ್ಬ ಯಾಜಕಂದು ಆಳಿಗೆ ಮೂರ್ಛ ರೋಗ ಬೀಳ್ತಾನ. ಅವನಿಗೆ ದೇವ್ರಿಗೆ ಮನವಿ ಮಾಡ್ತಾನವ, ಏನಂತ, ಸ್ವಾಮಿ ನೀ ಇಲ್ಲಿಂದ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಗುಣವಾಗ್ತಾನ. ಆ ನಂಬಿಕೆ ನಂಬಲ್ಲಿ ಬರ್ಬೇಕು. ಆಗ ದೇವ್ರು ಅಂತಾನ, ನೋಡಿ ಇವನ ನಂಬಿಕೆ ಎಷ್ಟು ದೊಡ್ಡದದ, ಈತನು ನನಗೆ ಇಲ್ಲಿಂದ ನಂಬ್ತಾನ, ನೀವು ಪಾಪಿಗಳೇ ಕಪಟಿಗಳೇ ನನಗೆ ನಂಬಲ್ರಿ ಅಂತೇಳಿ ದೇವರು ಅಲ್ಲೇ ಬೈಯುವಂತನಾಗಿದ್ದನು. ಆದ್ರೆ ನೀವು ಹೊರ ನೋಡ್ರಿ, ಕೋರಿತೆ 1ನೇ ಕೋರಿತ 12ನೇ ಸಂಧಿ 9ನೇ ವಚನ, ಅಲ್ಲಿ ಒಂದೇ ವರದ. ಮೊದಲನೇದಾಗಿ ಒಬ್ಬನೇ ದೇವರ ಆತ್ಮನಿಂದ ಬರುವ, ಓದ್ರಿ ಅದಿಷ್ಟೇ ಓದ್ರಿ. ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾನಾ ರೋಗವಾಸಿ ಮಾಡುವುದು, ಮತ್ತೊಬ್ಬನಿಗೆ ಆತ್ಮನಿಂದೆ ಮಹತ್ವಗಳು ಮಾಡುವುದು, ಒಬ್ಬನಿಗೆ ಮತ್ತೊಬ್ಬನಿಗೆ ಪ್ರವಾದಿ, ಸತ್ಯದ ಆತ್ಮವನ್ನು ನಿರೀಕ್ಷಿಸುವುದು, ವಾಣಿಗಳಾಡುವವರವು, ವಾಣಿಗಳ ಅರ್ಥ ಹೇಳುವುದು. ನೋಡಿ 9 ವರ, 9 ಫಲ ದೇವರು ನೋಡಿ ಎಲ್ಲ ಕಣ್ಣಿಟ್ಟಿಕ್ಕನ. ಮತ್ತು 9 ನಿಮ್ಮ ಹೊಟ್ಟೆಗಳಿಂದ ಬರುವ ಕೆಟ್ಟ ಮಾತುಗಳು, ನಿಮ್ಮ ನಡತೆ ಕೆಡಿಸುವಂತ. ದೇವರು ಸಮ್ಮುಖದಾಗಿದ್ದಾನೆ. ನೀವು ದೇವರಲ್ಲಿ ನಂಬಿಗಸ್ತನಾಗಿರ್ಬೇಕಾದ್ರೆ ದೇವರಿಗೆ ವಿಧೇಯತೆ ಆಗಬೇಕು, ದೇವರ ಮಾತನ್ನೇ ಕೇಳ್ತಾ ಇರಬೇಕು, ಪ್ರತಿನಿತ್ಯ ಪ್ರಾರ್ಥಿಸಬೇಕು. ಪವಿತ್ರಾತ್ಮ ದೇವರೇ, ಇವತ್ತು ನಾ ಇದು ಖರೀದಿಸಕ್ ಹೋಗ್ತಾ ಇದ್ದೆ, ಹೋಗ್ಲೇಬೇಡ. ಪವಿತ್ರಾತ್ಮ ದೇವರೇ, ಇವತ್ತು ನಾ ಈ ಕಾರ್ಯ ಮಾಡ್ಬೇಕಲ್ಲತ್ತೆ, ಮಾಡ್ಲೇಬೇಡ. ಪವಿತ್ರಾತ್ಮ ದೇವರೇ, ಇವತ್ತು ನಾ ಇವತ್ತು ಹೊಸ ಏನಾದ್ರೂ ತಗೊಳಕ್ ಹೋಗ್ಲತ್ತೆ, ಹೋಗ್ಲಿಬೇಡ. ಪವಿತ್ರಾತ್ಮ ದೇವರೇ, ನನ್ನ ಸಾಲನೆ ತೀರ ಹೊಂಟನ್ನ ಹೆಂಗ್ ಮಾಡ್ಲಿ ಕೇಳಬೇಕು ನಂಬಿಕೆಯಿಂದ. ಯಾವಾಗ ನಂಬಿಕೆನೇ, ದೇವ್ರೇ ಆಮೇನ್, ನನಗೆ ಇವತ್ತು ಕಾಡಿ ಕೊಡು, ನನ್ನ ಸಾಲ ಹೋಗ್ಲಿ ದೇವ್ರೇ,
ಎಲ್ಲಿ ಹೋಯ್ತದ? ಎಲ್ಲದ ನಂಬಿಕೆಯಲ್ಲಿ ಕಾಣತದ. ದೇವರೇ ನಾ ನಂಬಲತ್ತಿದೆ, ಇವತ್ತು ನನ್ನ ಸಾಲ ಮೀರ್ತದ. ದೇವರೇ ನಂಬಲತ್ತಿದೆ, ಇವತ್ತು ನನ್ನ ರೋಗ ಹೋಗ್ತದ. ದೇವರೇ ನನ್ನ ರೋಗಗಳು ಏಸಪ್ಪ ಎಷ್ಟೆಲ್ಲ ಕಟ್ಕೊಂಡೆ, ಆದ್ರೆ ನಂಬಿಕೆನೇ ಇಲ್ಲ. ಹೆಂಗ್ ರೋಗ ಹೋಗ್ತದ? ಅದಕ್ಕೆ ನೀನು ಪಶ್ಚಾತ್ತಾಪ ಪಟ್ಟಿ ನೀನು ದೇವರನ್ನು ಸ್ತುತಿ ಸ್ತೋತ್ರಗಳು ಮಾಡಿ ಆತನ ವಾಕ್ಯ ಕೇಳುವಾಗ ನಿನ್ನ ಹೃದಯ ಬಿಚ್ಚಲ್ಪಡ್ತಾನ. ಹೃದಯ ಬಿಚ್ಚಲ್ದಾಗ ನಿನ್ನಲ್ಲಿ ಬಲವಾದ ನಂಬಿಕೆ ಬರ್ತದ. ಆ ಬಲವಾದ ನಂಬಿಕೆ ಬಂದಾಗ ಮಾತ್ರ ದೇವರ ಕಾರ್ಯವನ್ನು ನೋಡ್ತಿ. ಆ ನಂಬಿಕೆ ಹೊರಗೆ ಬಂದಾಗೆ ನಿನ್ನ ಹಿಂದ್ಗಡೆ ಇದ್ದ ಎಲ್ಲ ದುಷ್ಟಾತ್ಮನ ಕಾರ್ಯಗಳು ನಾಶವಾಗ್ತವ. ನಿನ್ನ ಮುಂದೆ ಏನಿರ್ತದ? ದೇವರ ಆತ್ಮ ಚಲಿಸ್ತಾ ಇರ್ತದ. ಹಿಂದೆ ಯೇಸುವಿನ ಆತ್ಮ, ಮುಂದೆ ಪವಿತ್ರಾತ್ಮನ ಹೊರವು ಚಲಿಸ್ತಾ ಇರ್ತದ. ಇದು ಯಾರು ನಿನಗೆ ಕೇಳು ಮಾಡುವರು? ಯಾರು ಮಾಡ ಲೋಕದಲ್ಲಿ? ಆತನ ಬಲವಾದ ಶಕ್ತಿ ನಿಮ್ಮಲ್ಲಿ ಇಳಿದಾಗ ಆತನ ಬಲವಾದ ಕೃಪೆ, ಆತನ ಗುರ ನಿರೀಕ್ಷೆಗಳು ನಿಮ್ಮಲ್ಲಿ ಹೆಚ್ಚಾಗ್ತವ. ಯಾವಾಗ ನಿಮ್ಮಲ್ಲಿ ನಂಬಿಕೆ ಹೊರ ಬಂತಲ್ಲ, ನೀವು ರಕ್ಷಣೆ ಹೊಂದುತ್ತೀರಿ. ರಕ್ಷಣೆ ಹೊಂದಿದಾಗ ಏನಾಗ್ತದ? ನಿಮ್ಮಲ್ಲಿ ನಿರೀಕ್ಷೆ ಬರ್ತದ. ನಿರೀಕ್ಷೆ ಬಂದಾಗ ಏನ್ ಮಾಡ್ತೀರಿ? ಯಾಸ್ ನನ್ನ ಬಳಿ ತಾಕತ್ತದ, ಈ ಸಾಮರ್ಥ್ಯ ಇದೆ. ಯಾಕಂದ್ರ ದೇವರು ಯೇಸು ಕ್ರಿಸ್ತ ನನ್ನ ಸಂಗಡ ಅಂತೇಳಿ ನಿಮಗೆ ನಿರೀಕ್ಷೆ ಬರ್ತದ. ನಿರೀಕ್ಷೆ ಬಂದಿದ ತಕ್ಷಣ ಏನಾಯ್ತದ? ನಿಮಗೆ ಹೌದು ಇದೇ ನನ್ನ ಕಾರ್ಯ ನಡೆಸುವಂತದಾಗದ ಅಂತೇಳಿ ಬಲವಾದ ನಂಬಿಕೆ ಬೀಳ್ತೀರ. ಆ ಬಲವಾದ ನಂಬಿಕೆ ಬಂದಾಗ ಮಾತ್ರ ನೀವು ದೇವರ ಸನ್ನಿಧ ಕಾರ್ಯ ಮಾಡುವಂತರಾಗಿರಿ. ನಿಮ್ಮ ಚುಕ್ಕ ಚಿಂತೆ ಎಲ್ಲ ಯೇಸು ಏನ್ ಮಾಡ್ತಾನ? ನಿರಾಶೆದಿಂದ ಹೊರಗೆ ತಂದಿ ಹೊಸ ರಾಜ್ಯ ಕಟ್ತಾನ ನಿಮಗ. ಅದಕ್ಕೆ ಏನಂತ ದೇವರು ಹೊಸದಾಗಿ ಹುಟ್ಟಿರಿ, ಹೊಸದಾಗಿ ಹುಟ್ಟಿರಿ. ನಿಮಗೊಂದು ಅನ್ಯ ಭಾಷೆದ ಹೊರ ಬಂದಿರ್ಬೋದಾ? ಹೊಸದಾಗಿ ಹುಟ್ಟಿರಿ. ನಿಮಗೆ ನಂಬಿಕೆ ಹೊರ ಬಂತ, ಅದು ಹೊಸದಾಗಿ ಹುಟ್ಟುತ್ತೀರಿ. ನಿಮಗೆ 9 ವರಗಳಲ್ಲಿ ಯಾವುದೇ ವರ ಕೊಟ್ಟದಲ್ಲ ದೇವರು, ಅದೆಲ್ಲ ನಿಮಗೆ ಏನದ? ಹೊಸದಾಗಿ ಹುಟ್ಟುತ್ತೀರಿ, ಹೊಸದಾಗಿ ಕಾರ್ಯ ಮಾಡ್ತೀರಿ ಅದರಲ್ಲಿ. ಅದಕ್ಕೆ ಇವತ್ತ ನಂಬಿಕೆ ಬಗ್ಗೆ ದೇವರು ಎಷ್ಟು ಸ್ಪಷ್ಟವಾಗಿದ್ದಾನೆ. ಮತ್ತೆ ಆ ನಂಬಿಕೆಯಲ್ಲಿದ್ದವರು ಮತ್ತೆ ನಂಬಿಕೆಯಲ್ಲಿ ಬರುವಂತೆ ದೇವರು ಸತ್ಯವೇದದಲ್ಲಿ ಎಷ್ಟು ಅದ್ಭುತವಾಗಿ ಬರ್ತಾನ. ಆ ಕಾರ್ಯಗಳೆಲ್ಲ ನೀವು ವರ್ಣಿಸಬೇಕು. ಆ ಮಗನು ಬದುಕಿದಾಗ ಮತ್ತೆ ಆದ್ರೆ ದೇವರ ಕಡೆಯಿಂದ ನಂಬಿಕೆ ಯಾರ್ದೋ ಮನೆಯಲ್ಲಿ ಹೋಗ್ತಾ ಇರ್ತಾನೆ. ಹಿಂಗೆ ಊರಲ್ಲಿ ಹೋದಾಗ ಆ ಮನೆಯಲ್ಲಿ ಏನ್ ಮಾಡ್ತಾರ? ಸಾಲಗಾರರು ಬಂದು ಆಕೆ ಆ ಮನೆಯಲ್ಲಿ ಆಕೆಗೆ ಗಂಡರೆಲ್ಲ ಆಕೆ ವಿದ್ಯೆ ಇರ್ತಾಳ. ಆ ಮನೆಯಲ್ಲಿ ಎಲ್ಲ ವಸ್ತುಗಳನ್ನ ಏನ್ ಮಾಡ್ತಾರ? ಹೊರಗೆ ಹಾಕ್ತಾ ಇರ್ತಾರ. ಆದ್ರೆ ಎಲಿಷನಲ್ಲಿ ಹೋದಾಗ ನೋಡಿ ಏನಂತಾನ? ಏನಾಗಿದೆ ಅಮ್ಮ ಅಂದ್ರೆ, ನನಗೆ ಸಾಲ ತಗೋದಿದ, ಇವರೆಲ್ಲರೂ ನನ್ನ ಸಾಲಗಾರರು ಬಂದು ನನ್ನ ಮನೆಯಲ್ಲಿದ್ದ ವಸ್ತು ತೆಗೆದು ಹೊರಗೆ ಹಾಕಿ ಇರ್ತಂದಾಗ ಎಲಿಷನು ಕಲಿಕಾರ ಪಡಲ್ಲ. ದೇವರ ಆತ್ಮಾವಿ ಕಳಿಸಲ್ಪಡ್ತದಲ್ಲಿ. ಆ ಎಲಿಷನ ಕಾರ್ಯ ಏನಿಲ್ಲ, ಪವಿತ್ರ ಆತ್ಮನ ಕಾರ್ಯ. ಆ ಹೆಣ್ಮಗಳು ದೇವರ ಸಮ್ಮುಖದಲ್ಲಿ ಇದ್ದಿರ್ಬೋದು, ದೇವರ ಭಯ ಭಕ್ತಿ ಮೇಲೆ ನಡೆದಿರ್ಬೇಕು. ಅವಾಗ ಎಲಿಷ ಏನಂತಾನ? ಹೋಗು, ನಿನ್ನ ಎಷ್ಟವೆಲ್ಲ ಎಲ್ಲ ಭಾಂಡೆಗಳಲ್ಲಿ ಏನೇ ಆಗಲಿ ತುಂಬಿಸೋದಕ್ಕೆ ನೀರಿನಂತ ಎಲ್ಲ ಏನೇನಿರ್ತಾವ ಎಲ್ಲ ತಗೊಂಬಂದಾಗ ಅವಳು ಎಲ್ಲ ಮನೆಗಳಿಗೆ ಹೋಗಿ ಆಕಿನ 2 ಗಂಡು ಮಕ್ಕಳು ಹೋಗಿ ತಂದು ತುಂಬಿಸಿದಾಗ ಅದು ತುಂಬ ಎಣ್ಣೆಗಳಾಗ್ತವೆ. ಆವಾಗ ಅವಳು ಅದನ್ನು ಮಾರಿ ಆಕಿನ ಸಾಲವನ್ನು ತೀರಿಸುವಂತಳಾಗುತ್ತಾಳೆ. ಅದಕ್ಕೆ ಇವತ್ತು ದೇವರು ಆ ಎಲಿಷನ ಮುಖಾಂತರ ಅವಾಗಿದ್ದ ಪ್ರವಾದಿಗಳು, ಅವಾಗಿದ್ದ ಎಲ್ಲ ಸೇವಕರು ಇವಾಗ ಅವರೇ. ಆದ್ರೆ ವಿಧಗಳು ಚೇಂಜ್ ಆಗಿದಾವೆ. ದೇವರು ಬಂದ ಮೇಲೆ ಏನ್ ಮಾಡಿದನ? ನಿಮಗೆ ಅಧಿಕಾರ ಕೊಟ್ಟನೆ. ಅಲ್ಲ, ನೀವೇ ನಂಬಿಗಸ್ತರಾಗಿ ನೀವೇ ಆ ಎಣ್ಣೆ ಮಾಡಿ ಆ ಎಣ್ಣೆಯಿಂದ ಹೊರಗೆ ಹಾಕೋಬಹುದು. ನಿಮ್ಮ ಸಾಲಗಳು ನೀವೇ ತೆಕ್ಕೋಬಹುದು. ಅವಾಗಿ ನಂಗೆ ಅದೇ ಪ್ರಾಫಿಟ್ ಬರ್ಬೇಕು, ಅವನೇ ಪ್ರವಾದಿ ಬರ್ಬೇಕು, ಇಲ್ಲಿ ಬಂದು ಜಪ ಮಾಡ್ಬೇಕು, ಇವೆಲ್ಲ ಭಾಂಡೆಗಳು ತುಂಬಬೇಕು, ಎಣ್ಣೆ ಮಾರ್ಬೇಕಂತಿಲ್ಲ. ಆ ಪ್ರವಾದನೆ ಎಲ್ಲ ನಿಮಗೆ ತುಂಬೇನ. ಆತನ ಏನ್ ಮಾಡ್ಯಾನ? ನಿಮಗೆಲ್ಲ ಯಾಜಕನಾಗಿ ಮಾರ್ಪಡಿಸ್ಯಾನ. ಯಾಜಕನ ಅಂದ್ರೆ ಏನು? ದೇವರ ಸಮ್ಮುಖದಲ್ಲಿ ನಡೆಯುವ. ನೀವೆಲ್ಲರೂ ಪಾಸ್ಟರೇ, ನೀ ಇವತ್ತು ಯಾರಿಗಾರ ವಾಕ್ಯ ಹೇಳ್ದಿ, ಇವತ್ತು ನೀ ಪಾಸ್ಟರೇ ಆದಿ. ಇವತ್ತು ಯಾರಿಗಾದ್ರೂ ಒಳ್ಳೆ ಮಾರ್ಗ ಹೇಳ್ದಿ, ನೀವು ಪಾಸ್ಟರ್. ಯಾಕಂದ್ರೆ ದೇವರು ಎಲ್ಲರೂ ಅಧಿಕಾರ ಕೊಟ್ಟಂತ ದೇವರು. ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ನೀವು ಮೊದಲಾಗಿ ನಡಿಬೇಕು. ಹಳೆ ಒಡಂಬಡಿಕೆ ಇಲ್ಲೆಲ್ಲ ಆಶೀರ್ವಾದಗಳು ಪಡ್ಕೋಬೇಕು. ಅದಕ್ಕೆ ಹಳೆ ಒಡಂಬಡಿಕೆ ಓದ್ಬೇಕು, ತೋರು ಓದ್ಬೇಕು, 1 ಪೈಕಿ 2 ಪೈಕಿ ಓದ್ಬೇಕು. ಹೊಸ ಒಡಂಬಡಿಕೆ ನಾವು ಹೆಂಗ್ ಕಾರ್ಯ ಮಾಡ್ಬೇಕು, ಜೀಸಸ್ ಯಾನ್ ಹೇಳ್ಯಾರ ನಮಗ, ಅದು ನಾವು ಆ ಒಡಂಬಡಿಕೆ ನಡ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅತಿ ಉತ್ತಮವಾದ ವಾಕ್ಯಗಾಗಿ ಸ್ವಾಮಿ, ಅಂತಿಮವಾಗಿ ನಿನ್ನ ಬ್ಲೆಸ್ಸಿಂಗ್ ಪ್ರೇರಿಗಾಗಿ ನಾವು ಕಾಯುತ್ತಿದ್ದೇವೆ ಸಪ್ಪ. ನಿನ್ನ ಅಭಿಷೇಕದಿಂದ ತುಂಬಿಸಿ ಸಪ್ಪ. ಈ ಮಕ್ಕಳು ಸ್ವಾಮಿ ನಮಗೆ ಒಳದಲ್ಲಿ ಹೆಚ್ಚಾಗಿ ತುಂಬುವಂತೆ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಏಸಪ್ಪ. ಇವರು ನಿನ್ನ ಉನ್ನತಿ ಅಭಿವೃದ್ಧಿಯಿಂದ ಎದ್ದಲ್ಲಿ ಹೇಳೇಸಪ್ಪ. ನಿನ್ನ ಬಲವಾದ ನಂಬಿಕೆ ಮಕ್ಕಳ ಮೇಲೆ ತುಂಬಿಸೇಸಪ್ಪ. ಇವರು ಯಾವ ರೋಗ, ಚಿಂತೆ, ದುಃಖ, ಭಾರ, ಸಾಲಗಳಲ್ಲಿ ಮಾಟ ಮಂತ್ರದಲ್ಲಿ ಬಿದ್ದಾಗ ಯಾರು ನಮ್ಮ ಸಹಾಯಕನಂತ ಕೇಳದ, ನನ್ನ ನಂಬಿಕೆಯಾದ ಬಲವಾದ ಯೇಸು ನನ್ನ ಜೊತೆ ಇದ್ದಾರಂತ ಹೇಳುವಂತೆ ಕಾರ್ಯ ಮಾಡಿ ಯೇಸುವೆ.
ತಂದೆ ಫ್ರೈಡೆ ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಸ್ವಾಮಿ ನಿನ್ನ ಅತಿ ಉತ್ತಮವಾದ ಸ್ವಾಮಿ ನಮ್ಮನ್ನು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ನಮ್ಮೆಲ್ಲರೂ ನಿನ್ನ ಕೈಗೊಪ್ಪಿಸ್ತೇನೆ ಯೇಸಪ್ಪ. ಈ ಎಲ್ಲ ಮಕ್ಕಳನ್ನು ಅಭಿವೃದ್ಧಿ ಪಡಿಸಿ ಯೇಸಪ್ಪ. ನಿನ್ನ ಸುಖ ಶಾಂತಿ ಸಮಾಧಾನದಲ್ಲಿ ಇವರು ತುಂಬಿಸಿ ಯೇಸಪ್ಪ. ಎಲ್ಲ ಮಹಿಮೆ ರಾಜನಿಗೆ ನಿನಗೆ ಮಹಿಮೆ ಸಲ್ಲುವಂತೆ ಈ ಮಕ್ಕಳು ನಿನ್ನ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಿರಾಳವಾಗಿರಲಿ. ನಿನ್ನ ಪ್ರಾರ್ಥನೆ ಮೂಲಕ ಇವರಿಗೆ ಸದ್ದುತ್ತರವನ್ನು ದಯಪಾಲಿಸು. ಇವರು ಹೇಳಿದ ಪ್ರಾರ್ಥನೆ ಮೊರೆ ಕೊಟ್ಟು ಸ್ವಾಮಿ ಇವರ ಪ್ರಾರ್ಥನೆಗೆ ಆನ್ಸರ್ ಕೊಡುವಂತ ದೇವರು ನೀವು ಒಬ್ಬನಾಗಿದೆ ಯೇಸಪ್ಪ. ಹೌದೇಸಪ್ಪ, ನನ್ನ ಸಭೆ ಈ ಆಲಯ ಎಲ್ಲ ನಿನ್ನ ಕೈಗೊಪ್ಪಿಸ್ತೇನೆ ಯೇಸಪ್ಪ. ನಿನ್ನ ಹೆಚ್ಚಾಗಿ ತುಂಬಿ ಆರಾಧಿಸಿ ನಿನ್ನನ್ನು ಸ್ತುತಿ ಸ್ತೋತ್ರ ಮಾಡುವಂತೇಳಿ ಕಾರ್ಯಗಳು ಮಾಡಿ ಯೇಸುವೆ. ಎಲ್ಲ ನಿನ್ನ ಕೈಗೊಪ್ಪಿಸ್ತೇನೆ ತಂದೆ, ಜೀವನ ತಂದೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. Praise the Lord. Hallelujah. God bless you all.